ರಾತ್ರಿ. ಆಕಾಶ ಕತ್ತಲಿನಿಂದ ಆವರಿಸಿದೆ. ಕಾಡಿನ ಮಧ್ಯೆ ಹಾಳಾದ ಬಂಗಲೆ. ಗಾಳಿಯಲ್ಲಿ ಬಾಗಿಲುಗಳ ಚಪ್ಪಟೆ, ಕಿಟಕಿಯ ಗಜಗಜ. ದೂರದಲ್ಲಿ ನಾಯಿ ಅಳುವ ಶಬ್ದ. ಕ್ಯಾಮೆರಾ ಸ್ಲೋಲಿ ಝೂಮ್ ಇನ್. ಒಬ್ಬ ಗುಂಪು ಆ ಬಂಗಲೆ ಒಳಗೆ ಪ್ರವೇಶಿಸುತ್ತಾರೆ. ಟಾರ್ಚ್ ಬೆಳಕಿನಲ್ಲಿ ಧೂಳಿನಲ್ಲೇ ಹಳೆಯ ಫೋಟೋ ಫ್ರೇಮ್ಗಳು, ಹರಿದ ಪರದೆಗಳು, ನೆಲದ ಮೇಲೆ ಒಣ ರಕ್ತದ ಕಲೆಗಳು ಕಾಣಿಸುತ್ತವೆ. ವರ್ಷಗಳ ಹಿಂದೆ ಆ ಬಂಗಲೆಯಲ್ಲಿ ಕ್ರೂರ ಕೊಲೆ. ಒಬ್ಬ ಮಹಿಳೆ ಮಗು ಜೊತೆಗೆ ಬೆಂಕಿಯಲ್ಲಿ ಸುಟ್ಟು ಸತ್ತಳು. ಹೇಳುವಂತೆ ಅವಳ ಆತ್ಮ ಇನ್ನೂ ಅಲ್ಲಿ ಅಲೆದಾಡುತ್ತಿದೆ. ಸ್ಲೋ ಹಾರ್ಟ್ ಬೀಟ್ ಸೌಂಡ್. ಆಕಸ್ಮಿಕವಾಗಿ ಒಂದು ಹುಡುಗಿ ಕನ್ನಡಿಯ ಮುಂದೆ ನಿಂತಾಗ ಕನ್ನಡಿಯೊಳಗೆ ತನ್ನ ಮುಖವಲ್ಲ, ಬೂದಿ ಬಣ್ಣದ ಕಣ್ಣುಗಳೊಂದಿಗೆ ಆ ಮಹಿಳೆ ನಿಂತಿದ್ದಾಳೆ. ಕಿಟಕಿಯಿಂದ ಬಿಳಿ ಉಡುಪು ಧರಿಸಿದ ಆಕೆಯ ಆಕಾರ ನಿಧಾನವಾಗಿ ತೇಲುತ್ತಾ ಬರುತ್ತದೆ. ನೆಲಕ್ಕೆ ಸರಿಯದ ಪಾದಗಳು, ಕೂದಲಿನಿಂದ ಮುಚ್ಚಿದ ಮುಖ. ಸ್ನೇಹಿತರು ಓಡಲು ಪ್ರಯತ್ನಿಸುತ್ತಾರೆ, ಆದರೆ ಬಾಗಿಲು ಸ್ವತಃ ಲಾಕ್ ಆಗುತ್ತದೆ. ಒಳಗೆ ಕತ್ತಲೆ. ಒಬ್ಬನು ನೆಲಕ್ಕೆ ಬೀಳುತ್ತಿದ್ದಂತೆಯೇ ಆ ಮಹಿಳೆಯ ಶೀತಲವಾದ ಕೈ ಅವನ ಕುತ್ತಿಗೆ ಹಿಡಿಯುತ್ತದೆ. ಮಹಿಳೆಯ ಕಿರುಚಾಟ, ನನ್ನ ಮಗುವನ್ನ ಹಿಂತಿರುಗಿಸಿ. ಒಳಗಿರುವ ಪ್ರತಿಯೊಬ್ಬರ ಕಿವಿಯಿಂದ ರಕ್ತ ಹರಿಯಲು ಶುರುವಾಗುತ್ತದೆ. ಕ್ಯಾಮೆರಾ ನಿಧಾನವಾಗಿ ಬಂಗಲೆಯ ಹೊರಗೆ ಹಾರುತ್ತದೆ. ಆ ಮನೆಯನ್ನು ಸುತ್ತುವರಿದು ಕೂಗು ಕೇಳಿಸುತ್ತಾ ಫೇಡ್ ಔಟ್ ಆಗುತ್ತದೆ.